ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಎಲ್ಲರಿಗೂ ಗೋಬಿ ಮಾತ್ರ ಇಷ್ಟ ಆಗುತ್ತೆ, ಗೋಬಿ ಪಲ್ಯ ಇಷ್ಟ ಆಗೋದಿಲ್ಲ. ಆದರೆ ಇವತ್ತು ನಾನು ಗೋಬಿ ಮಂಚೂರಿಯನ್ನೂ ಮಾಡಿಲ್ಲ ಮತ್ತು ಗೋಬಿದು ಪಲ್ಯನೂ ಮಾಡಿಲ್ಲ. ಇವತ್ತು ಗೋಬಿದೊಂದು ಮಸ್ತ್ ರುಚಿಯಾದಂಥ ಒಂದು ಚಟ್ನಿ ಮಾಡಿ ತೋರಿಸ್ತೇನೆ ನಿಮ್ಗೆ. ಇದು ಬಿಸಿ ಬಿಸಿ ಅನ್ನೋ ಜೊತೆಗಂತೂ ಹೇಳಿ ಮಾಡಿದಂಥ ಕಾಂಬಿನೇಷನ್. ಬರೀ ಹಂಗಿದ್ರೆ ಗೋಬಿ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣಂತ. ಇದಕ್ಕೆ ಏನೇನು ಸಾಮಾನು ಬೇಕಾಗ್ತಾವಪ್ಪ ಅಂದ್ರೆ, ಒಂದು 2 ಉಳ್ಳಾಗಡ್ಡಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಳ್ರಿ. ಒಂದು 4ರಿಂದ 5 ಟೊಮೆಟೊ ಹಣ್ಣು ತೊಗೊಳ್ರಿ. ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳ್ರಿ. ಒಂದು 2 ಬೆಳ್ಳುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿನ ಬ್ಯಾಳೆ ಬಿಡಿಸ್ಕೊಂಡು ನೀಟಾಗಿ ಇಟ್ಕೊರಿ. ಇದು ಒಂದು ಅರ್ಧ kg ಫ್ಲವರ್ ಐತ್ರಿ. ಇಷ್ಟೊಂದು ಫ್ಲವರ್ ಬೇಕಾಗೋದಿಲ್ಲ, ಸ್ವಲ್ಪನ ತೊಗೊಳ್ರಿ. ಒಂದು 1/4 kg ಅಷ್ಟು, ಒಂದು 250 ಗ್ರಾಮ್ ಅಷ್ಟು ಆದರೆ ಸಾಕು. ಮೊದಲಿಗೆ ಇಲ್ಲೇ ನಾನು ನೀರು ಕುದಿಯೋಕೆ ಇಟ್ಕೊಂಡಿನಿ. ಅದಕ್ಕೊಂದು 1/4 ಚಮಚ ಅಷ್ಟು ಅರಿಶಿನ ಮತ್ತು ಒಂದು 1/4 ಚಮಚ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಗೋಬಿನ ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇದ್ರೊಳಗೆ ಚಲೋ ತಂಗ ಮುಚ್ಚಿ ಕುದಿಸೋದಕ್ಕೆ ಬಿಟ್ಬಿಡ್ರಿ. ಇದು ಚಲೋ ತಂಗ ಕುದಿಬೇಕ್ರಿ, ಅಂದ್ರೆ ಮೆತ್ತಗಾಗೋ ಥರ ಕುದಿಬೇಕ್ರಿ. ಇದು ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ಒಂದು ಕಡೆಗೆ ನೀರು ಬಸ್ತಿ ಎತ್ತಿಟ್ಕೊಂಬಿಡ್ರಿ. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ರಿ, ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಕೋಬೇಕ್ರಿ. ನಿಮ್ಮ ಖಾರ ಜಾಸ್ತಿ ಬೇಕಪ್ಪ ಅಂದ್ರೆ. ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟು ಉಪಯೋಗಿಸ್ಕೊಂಡೀನಿ. ಇದನ್ನು ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೊಳ್ರಿ. ನಂತರ ನಾನು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಲ್ರಿ, ಬೆಳ್ಳುಳ್ಳಿ ಕೂಡ ಚಲೋ ತಂಗ ಎಣ್ಣೆ ಒಳಗೆ ಫ್ರೈ ಆಗ್ಬೇಕ್ರಿ. ಇವೆಲ್ಲ ಚಲೋ ತಂಗ ಎಣ್ಣೆ ಒಳಗೆ ಕರ್ದಂಗೆ ಆಗ್ಬೇಕ್ರಿ, ಅಂದ್ರೆ ಚಟ್ನಿ ಭಾಳ ರುಚಿಯಾಗುತ್ತೆ. ಈಗ ಅದೊಂದು ಸ್ವಲ್ಪ ಪೂರ್ತಿ ಬೆಳ್ಳುಳ್ಳಿ ಕರ್ದಾದ ನಂತರ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಒಂದು 2 ಉಳ್ಳಾಗಡ್ಡಿ ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಉಳ್ಳಾಗಡ್ಡಿ ಕೂಡ ಚಲೋ ತಂಗ ಈ ರೀತಿ ಕೆಂಪಗಾಗೋ ತನಕ ಕರ್ದಂಗೆ ಆಗ್ಬೇಕ್ರಿ. ಇದು ಕೂಡ ಇದನ್ನು ಕೂಡ ಒಂದ್ರೊಳಗೆ ತೆಗೆದಿಟ್ಕೊಳ್ರಿ. ನಂತರ ಮತ್ತು ಇದ್ರ ಜೊತೆಗಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಟೊಮೆಟೊ ಹಣ್ಣನ್ನು ನಡಕ್ಕೆ ಸೆಂಟ್ರದೊಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಕಟ್ ಮಾಡಿ ಇಟ್ಕೊಂಡು ಅದನ್ನು ಕೂಡ ಇದ್ರೊಳಗೆ ಈ ರೀತಿಯಾಗಿ ಇಟ್ಕೊಳ್ರಿ. ನೀವು ಜವಾರಿ ಟೊಮೆಟೊ ಹಣ್ಣು ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಹುಳಿ ಇರ್ತಾವೆ. ಹುಳಿ ನೋಡಿಕೊಂಡು ಬೇಕಿದ್ರೆ ಟೊಮೆಟೊ ಹಣ್ಣು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ನಾನಿಲ್ಲೊಂದು 4 ಟೊಮೆಟೊ ಹಣ್ಣುಗಳನ್ನು ಸೆಂಟ್ರೊಳಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಇದು ಚಲೋ ತಂಗ ಕೆಳಗೆ ಮೇಲೆ ಬೇಯಿಸ್ಕೋಬೇಕ್ರಿ. ಸಿಪ್ಪಿನೆಲ್ಲ ತೆಗೆದು ಬಿಡ್ಬೇಕು. ಇದೆಲ್ಲ ಬೆಂದಾದ ನಂತರ ಸಿಪ್ಪಿ ತೆಗೆದು ಇದನ್ನು ಚಟ್ನಿ ಜೊತೆಗೆ ಯೂಸ್ ಮಾಡ್ಕೋಬೋದು. ಈಗ ನಾನು ಒಣಮೆಣಸಿನ್ಕಾಯಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕೈಯಿಂದ ಚಲೋ ತಂಗ ಇದನ್ನು ಮುರ್ಕೋಬೇಕ್ರಿ. ಎಲ್ಲ ಸಣ್ಣ ಪುಡಿ ಮಾಡ್ಕೋಬೇಕ್ರಿ. ಇದನ್ನು ಕರ್ದಿರ್ತೈತಲ್ರಿ ಚಲೋ ತಂಗ, ಇದು ಲಘುನ ಪುಡಿ ಆಗಿಬಿಡ್ತೈತ್ರಿ. ನೋಡಿರಿ, ಈ ಥರ ಚಲೋ ತಂಗ ಪುಡಿ ಮಾಡ್ಕೊಂಡು ಬಿಡ್ರಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತ್ರಿ ಇದು ಚಟ್ನಿ. ನಿಮ್ಗೆ ರೊಟ್ಟಿ ಚಪಾತಿ ಜೊತೆಗೂ ತಿನ್ಬೋದು ಮತ್ತು ಅನ್ನದ ಜೊತೆಗಂತೂ ಮಸ್ತ್ ಕಾಂಬಿನೇಷನ್ ರೀ ಇದು. ಈಗ ಕುದಿಸಿರುವಂಥ ಫ್ಲವರ್ ಇರ್ತೈತಲ್ರಿ, ಕಾಲಿಫ್ಲವರ್, ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಅದನ್ನು ಇದ್ರ ಜೊತೆಗೆ ಚಲೋ ತಂಗ ಕಿವುಚ್ಕೊಳ್ರಿ. ಅದು ಇದ್ರ ಜೊತೆಗೆ ಸಣ್ಣಾಗಿ ಮಿಕ್ಸ್ ಆಗ್ಬೇಕು ನೋಡಿರಿ. ಎರಡೂ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ. ಅವೆರಡು ಮಿಕ್ಸ್ ಆದ ನಂತರ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕರೆದಿಟ್ಕೊಂಡಿದ್ವಲ್ರಿ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಕೂಡ ಚಲೋ ತಂಗ ಎಲ್ಲ ಕೈಯಿಂದನೇ ಹೆಚ್ಚಿಕೋಬೇಕ್ರಿ. ಇದು ಅಂದ್ರೆ ಚಟ್ನಿ ಭಾಳ ರುಚಿ ಆಕೈತ್ರಿ. ಈ ರೀತಿ ಚಲೋ ತಂಗ ಎಲ್ಲನೂ ಕೈಯಿಂದ ಹೆಚ್ಚಿಕೊಳ್ರಿ. ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗ್ಬೇಕ್ರಿ. ಇದು ಜಾಸ್ತಿ ಏನು ಸಾಮಾನು ಬೇಕಾಗೋದಿಲ್ಲ ರೀ ಇದಕ್ಕೆ, ಅಂದ್ರೆ ಇದು ಚಟ್ನಿ ಭಾಳ ರುಚಿ ಆಕೈತೆ ನೋಡಿರಿ. ಈಗ ನೆಕ್ಸ್ಟ್ ಕೊತ್ತಂಬರಿ ಹಾಕ್ಕೊತೀನಿ ರೀ. ನಾನು ಟೊಮೆಟೊ ಕೂಡ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡೇನಿ ರೀ. ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟೈತೆ, ದಯವಿಟ್ಟು ಕ್ಷಮಿಸ್ಬೇಕು. ಈಗ ಟೊಮೆಟೊ ಮತ್ತು ಕೊತ್ತಂಬರಿ, ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡೇನಿ ರೀ. ನಿಮಗೆ ಟೊಮೆಟೊ ಹುಳಿ ಇರಲಿಲ್ಲಪ್ಪ ಅಂದ್ರೆ ಬೇಕಿದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಸೇರಿಸ್ಕೊಳ್ರಿ. ನೋಡಿರಿ, ಈಗ ನಮ್ಮದು ಮಸ್ತ್ ರುಚಿಯಾದಂಥ ಚಟ್ನಿ ರೆಡಿ ಆಯ್ತು. ಬಿಸಿ ಬಿಸಿ ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ಉಣ್ರಿಪ್ಪ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ. ನೀವು ರೊಟ್ಟಿ ಚಪಾತಿ ಜೊತೆಗೆ ಬೇಕಿದ್ರೂ ತಿನ್ಬೋದು ರೀ. ಎಲ್ಲದ್ರ ಜೊತೆಗಿನ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮಗೆಲ್ಲ ಕಾಲಿಫ್ಲವರ್ ಅಥವಾ ಗೋಬಿದು ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ರೆಸಿಪಿ ತೋರಿಸ್ಕೊಟ್ಟಿನಿ. ನಿಮಗೆಲ್ಲ ವೀಡಿಯೋ ಇಷ್ಟ ಆಗಿತ್ತು ಅಂದ್ಕೊಂಡಿನಿ. ವೀಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ. ಮತ್ತಿನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಮುಂದಿನ ವೀಡಿಯೋದೊಳಗೆ ಸಿಗೋಣಂತ. ಅಲ್ಲಿವರೆಗೂ ಥ್ಯಾಂಕ್ ಯು, ನಮಸ್ಕಾರ.